ಕೆನ್ನಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಳಹಳ್ಳಿ ಗ್ರಾಮದಲ್ಲಿ ಗ್ರಾಮ ಠಾಣಾ ಜಮೀನು ಗುರುತಿಸದೆ ಗ್ರಾಮದ ಮೂಲಭೂತ ಸೌಕರ್ಯಕ್ಕಾಗಿ ಜಮೀನು ಕಾಯ್ದಿರಿಸದೆ ಸರಿಯಾದ ಫಲಾನುಭವಿಯನ್ನು ಗುರುತಿಸದೆ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಇದನ್ನು ರದ್ದುಪಡಿಸಿ ಸರಿಯಾದ ಫಲಾನುಭವಿಯನ್ನು ಗುರುತಿಸಿ ಸೈಟ್ಗಳನ್ನು ಹಂಚಿಕೆ ಮಾಡಬೇಕು ಎಂದು ಕೆನ್ನಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಳಹಳ್ಳಿ ಗ್ರಾಮಸ್ಥರ ಆಗ್ರಹ. ಅವ್ರು ಬರಬೇಕು, ಅವರು ಕೊಡಬಾರ್ದ ಆ ಲೆಕ್ಕ ಜೊತೆ ಅವ್ರು ಅರ್ಹ ಇದ್ರೆ ಅವ್ರು ಕೊಡಬೇಕು. ಅವ್ರ ಹೆಸರಲ್ಲಿ ಯಾವ್ದು ಆಸ್ತಿ ಐತಿದ್ರೆ ಅವ್ರು ಡಿಲೀಟ್ ಅಲ್ಲೇ ತೆಗೆದ್ಬಿಡಿ, ಬೇಡ ಆ ಥರ ಯಾರ್ದು ಬೇಡ. ಅದು ಪಾರದರ್ಶಕವಾಗಿ ಆಯ್ಕೆ ಮಾಡಬೇಕು. ಅದನ್ನ ಇದಿಷ್ಟು ಕೆಲಸ ಮಾಡಿ ನಮಗೆ ಊರಿಗೆ ನೀವು ಅನುಕೂಲ ಮಾಡ್ಬೇಕು. ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕೆನ್ನಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರ ಒಂದು ಗುಂಪು ನಮಗೆ ಹಂಚಿಕೆಯಾಗಿರುವ ಸೈಟಿನ ಹಕ್ಕುಪತ್ರ ವಿತರಿಸಿ ಎಂದು ಧರಣಿ ಮಾಡಿದರೆ, ಮತ್ತೊಂದು ಗುಂಪು ಸರಿಯಾದ ಫಲಾನುಭವಿಯನ್ನು ಗುರುತಿಸದೆ ಮತ್ತು ಗ್ರಾಮ ಠಾಣಾ ಜಮೀನನ್ನು ಅಳತೆ ಮಾಡಿಸದೆ ಸೈಟ್ ಹಂಚಿಕೆ ಮಾಡಿರುವುದು ಸರಿಯಲ್ಲ ಎಂದು 26/12/2025 ಶುಕ್ರವಾರ ಕೆನ್ನಾಳು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು. ಪಾಂಡವಪುರ ತಾಲೂಕು ಪಂಚಾಯಿತಿ ಇಒ ವೀಣಾರವರು ರಜದಲ್ಲಿ ಇದ್ದ ಕಾರಣ ಫೋನ್ ಕರೆ ಮೂಲಕ ಮಾತನಾಡಿ ಸಮಸ್ಯೆಯ ಕುರಿತು ತಿಳಿಸಲಾಗಿತ್ತು. ತಾಲೂಕು ಪಂಚಾಯಿತಿ ಇಒರವರು ಧರಣಿ ನಿರತರ ಜೊತೆ ಫೋನ್ ಕರೆ ಮುಖಾಂತರ ಮಾತನಾಡಿ, ನಾನು 31/12/2025 ಬುಧವಾರ ಗ್ರಾಮಕ್ಕೆ ಬರುತ್ತೇನೆ ಎಂದು ತಿಳಿಸಿದ್ದರು. ಅದರಂತೆ ಇಂದು ಬುಧವಾರ ಹರಳಹಳ್ಳಿ ಗ್ರಾಮಕ್ಕೆ ಕೆನ್ನಾಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಗ್ರಾಮಸ್ಥರು ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಕೆನ್ನಾಳು ಗ್ರಾಮ ಪಂಚಾಯಿತಿಯಿಂದ ದಾಖಲೆಗಳನ್ನು ತರಿಸಿಕೊಂಡು ಪರಿಶೀಲನೆ ಮಾಡಲಾಗುವುದು ಎಂದು ತಿಳಿಸಿ ವಿವಾದಿತ ಸ್ಥಳವನ್ನು ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಕೆನ್ನಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು, ಹರಳಹಳ್ಳಿ ಗ್ರಾಮಸ್ಥರು, ಮಹಿಳೆಯರು, ಮುಖಂಡರು ಉಪಸ್ಥಿತರಿದ್ದರು. ಆಮೇಲೆ ಫಲಾನುಭವಿಗಳು ಯಾರು ಇದ್ದಾರೆ ಅವ್ರನ್ನ ಇಲ್ಲಿಗೆ ಕರೆಸಿ ಎಲ್ಲರೂ ಜನಗಳೆಲ್ಲ ಬರ್ತಾರಲ್ಲ ಅದ್ರ ಮುಂದೆ ಅಂತ ಕರೆಸಿದೀವಿ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಯಾರು ಕರೆಸಿದ್ರೆ ಇನ್ನೂ ಗೊತ್ತಿಲ್ಲ, ಪಿಡಿಯೋನು ಇಲ್ಲ. ಇಲ್ಲಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಅವ್ರು ಬರ್ತಾರೆ. ಒಂದು ಸಮಸ್ಯೆ ಇದಾಗಿದೆ, ಶ್ರೀರಂಗಪಟ್ಟಣ ಕೋರ್ಟ್ಗೆ ಹಾಜರಾಗಬೇಕು. ಅವ್ರ ಬದಲು ಬೇರೆಯವ್ರು ಜಾಯ್ನ್ ಹೋಗಕ್ಕಾಗಲ್ಲ. ಕೋರ್ಟ್ ಅಂದ್ರೆ ಯಾರನ್ನ ಕರೆದಿರ್ತಾರೆ ಅವರೇ ಹೋಗ್ಬೇಕು. ಅವರು ನಂಗೊಂದು ಏನು ಹೇಳಿದ್ರು ಅಂದ್ರೆ, ಮೇಡಮ್ ನಾನು ಬರ್ತೀನಿ, ಕೋರ್ಟ್ ಮುಗಿಸ್ಕೊಂಡು 3 ಗಂಟೆನಾಗ ಬರ್ತೀನಿ ಅಂತ ಹೇಳಿದ್ರು. ಮತ್ತೆ ನಾನು ಆಮೇಲೆ ಹೋಗೋಣ ಅಂತಾನೆ ನಾನು ಅನ್ಕೊಂಡಿದ್ದು. ಇಲ್ಲೇ ಫೋನ್ ಮಾಡ್ಬಿಟ್ಟು ಎಲ್ಲ ವೇಟ್ ಮಾಡ್ತಾ ಇದೀವಿ, ಇವಾಗಲೇ ಬರ್ಬೇಕು ಅಂದ್ರು. ಹಾಗಾಗಿ ನಾವು ಇವಾಗಲೇ ಬಂದ್ವಿ. ಅವತ್ತು ಮೇಡಮ್ ಕೆನ್ನಾಳು ಪಂಚಾಯತಿಯಲ್ಲಿ ನೀವೇನು ಮಾತಾಡಿದ್ರಲ್ವಾ, ಅವತ್ತು ಪಿಡಿಒನೇ ಮುಂದೆನೇ ಇದ್ರು. ಅವತ್ತು ಹೇಳ್ಬೋದಿತ್ತಲ್ವಾ ಲೇಟ್ ಆಗುತ್ತೆ, ಇವತ್ತು ನನ್ನ ಕೇಸ್ ಇದೆ ಅಂತ. ನಮ್ಗೆ ಯಾವುದೇ ರೀತಿ ಮಾಹಿತಿ ಕೊಡಲ್ಲ, ಅಂದ್ರೆ ಜನಸಂಪರ್ಕ ಕಮ್ಮಿ ಅವ್ರಿಗೆ. ಆ ಥರ ಇದ್ದರೆ ಜನರ ಮೇಲೆ ಅವ್ರು ಕಾಳಜಿ ಇದ್ದಿದ್ರೆ ನಮಗೆ ಕೇಸ್ ಇದೆ ನಾನು ಅವತ್ತು ಬರ್ತೀನಿ ಅಂತ ಮಾತಾಡ್ಬೋದಿತ್ತು. ಅಂದ್ರೆ ಇನ್ನೊಂದು ದಿನ ಕೊಡ್ತಾರಲ್ಲ ಇವರು, ಅದು ಕೋರ್ಟ್ ಕಳ್ಸಿರೋ ಕಾಪಿನೂ ನನಗೆ ಕಳ್ಸೋರು ಅವರು. ಇಲ್ಲಿ ಇಲ್ಲಿ ನನ್ಗೆ ಅವ್ರು ವಾಟ್ಸಪ್ ಮಾಡಿದ್ದಾರೆ. ಅವ್ರಿಗೆ ಶ್ರೀರಂಗಪಟ್ಟಣ ಕೋರ್ಟಿಂದ ಇಲ್ಲೇ ಬಂದಿದೆ. ಹಂಗಾಗಿ ಹೋಗಿ ಇಲ್ಲಿ 31/12ಕ್ಕೆ ಖುದ್ದು ಹಾಜರಾಗಬೇಕು ಅಂತ ಕೊಟ್ಟಿದ್ದಾರೆ. ಕೆಲವೊಂದ್ಸಲ ಇನ್ನೊಂದು ದಿನ ಕೊಡ್ತಾರೆ, ಮುಂಚಿತನೇ ಬರಲ್ಲ. ಆ ಥರ ಆಗಿದೆ ಅವ್ರಿಗೆ. ಅವ್ರು ಹೇಳಿದ್ರು, ಮೇಡಮ್ ನಾನು 3 ಗಂಟೆಗೆ ಬರ್ತೀನಿ, ಅಲ್ಲಿ ಕೋರ್ಟ್ ಮುಗಿಸ್ಕೊಂಡು 3 ಗಂಟೆ ಮೇಲೆ ಹೋಗೋಣ ಅಂತಾನೆ 2 ಸಲ ಹೇಳಿದ್ರು ಅವರು. ಅವರು ಹಂಗಂತಿದ್ರೆ ನಿನ್ನೆಲ್ಲ ನಿನ್ನೆ ಅವರು ಮಾಹಿತಿ ತಿಳಿಸಿದ್ರೆ ನಾವು ಏನ್ ಮಾಡೋದು ಎಲ್ಲ 3 ಗಂಟೆಗೆ ವ್ಯವಸ್ಥೆ ಮಾಡ್ತಾರೆ. ಕಾರ್ತಿ ಅವರು ಹೇಳಿದ್ರು, ನಾವಂದ ನೋಡಿ ನಾವು ಯುವ ಮೇಡಮ್ ಅವ್ರಿಗೆ ಹೇಳಿದೀವಿ, ಪಿಡಿ ಅವ್ರು ನಮಗೆ ಸಂಪರ್ಕದಲ್ಲಿಲ್ಲ. ಯುವ ಮೇಡಮ್ ಅವ್ರಿಗೆ ಹೇಳಿ ಏನೇ ಹೇಳಿದ್ರು, ಮೇಡಮ್ ಅವ್ರಿಗೆ ಹೇಳಿ ಅಂತ ಹೇಳ್ದೋ ನಾವು. ಮೇಡಮ್ ಅವ್ರಿಗೆ ಹೇಳಿದ್ರು ಅವರು ಪಿಡಿಯವರು ನಿಮ್ಗೆ ಗೊಂದಲ ಮಾಡ್ಕೋಬೇಡಿ, ಕ್ಲಿಯರ್ ಆಗಿ ಹೇಳಿ. ನನಗೆ ಫೋನ್ ಮಾಡಿದ್ರು ಪಿಡಿಯವರು, ಮೇಡಮ್ ಈ ಥರ ನಂಗೆ ಶ್ರೀರಂಗಪಟ್ಟಣದಲ್ಲಿ ಕೋರ್ತಿದೆ, ನಾನು ಮಧ್ಯಾಹ್ನ 3 ಗಂಟೆ ಮೇಲೆ ಆಮೇಲೆ ಏನಂದ್ರು, ಬೇರೆ ಡೇಟ್ ಕೊಟ್ಬಿಡೋಣ ಬಿಡ್ರಿ ಅಂತ ನಾನು ಹೇಳಿದೆ. ಇಲ್ಲ ಮೇಡಮ್ ಇವಾಗ ಅವರೆಲ್ಲ ಬರಲೇಬೇಕು ಅಂತ ಅಂದಿರೋದ್ರಿಂದ ಬೇರೆ ಡೇಟ್ ಬೇಡ ಅಂತ ಅವರೇ ಹೇಳಿದ್ರು. ಮತ್ತು ಮಧ್ಯಾಹ್ನ ಮೇಲೆ ಬರ್ತೀನಿ ಮೇಡಮ್ ಅಂತ ಹೇಳಿದ್ರು. ಆಯ್ತು, ಹಂಗಾದ್ರೆ ಅಲ್ಲಿ ಜನಗಳಿಗೆ ಹೇಳ್ಬಿಡಿ ಮಧ್ಯಾಹ್ನ ಮೇಲೆ ಅಸೆಂಬಲ್ ಆಗಕ್ಕೆ ಅಂತ ಹೇಳಿದ್ದೆ. ಅವ್ರು ಹೇಳಿದ್ರು ಅಂತ ಹೇಳಿದ್ರು. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ 3 ಗಂಟೆಗೆ ಮಧ್ಯಾಹ್ನ ಮೇಲೆ ಬರ್ತಾರೆ ಇವತ್ತು ಅಂತ. ಇವತ್ತು ಯಾರು ಹೇಳಿಲ್ಲ, ನಿನ್ನೆ ಕಾರ್ತಿ ಅವರು ಹೇಳಿದ್ರು. ನಾವಂದ ಯುವ ಮೇಡಮ್ ಅವತ್ತು ಫೋನ್ ಮಾತಾಡೋದು ಪಿಡಿಒ ಸಾಹೇಬ್ರು ಇದ್ರು. ಪಿಡಿಒ ಸಾಹೇಬ್ರೆ ಯುವ ಮೇಡಮ್ ಜೊತೆ ಮಾತಾಡಕ್ಕೆ ಹೇಳಿ, ನಾವು ಹೇಳಿದ್ರೆ ಯುವ ಮೇಡಮ್ ಹೇಳಿರೋದು ಅಂತ ಹೇಳ್ದೆ ನಾವು. ಪಿಡಿಒ ಅವ್ರು ಇಲ್ಲಿ ಯಾರು ಕಮ್ಯುನಿಕೇಟ್ ಮಾಡಿದ್ರೆ ಕಾರ್ತಿ ಅವರು ಹೇಳಿದ್ರು. ಒಂದು ನಿಮಿಷ, ನಾವು ಗ್ರಾಮ ಪಂಚಾಯತಿಯಿಂದ ನಾನು ವಾಟರ್ ಮ್ಯಾನ್ ಮೇಡಮ್, ನಾನು ಹೇಳಿದ್ರೆ ಮೇಡಮ್ ಅವರು ಅವ್ರಿಗೆ ನಾವು ಹೇಳ್ದೋ, ಯುವ ಮೇಡಮ್ ನಮ್ಗೆ ಹೇಳಿರೋದೇನೋ ಬೆಳಿಗ್ಗೆ 10:30-11 ಗಂಟೆಗೆ ನಿಮ್ಮ ಗ್ರಾಮದ ರಾಮನಗರಕ್ಕೆ ಬರ್ತೀನಿ ಯಾಕಂದ್ರೆ ಇಲ್ಲಿ ನಾನು ಪಟ್ಟಿ ಮಾಡಿದ್ದೀನಿ ಮೇಡಮ್, ಏನೇನು ಇವರು ಉಲ್ಲಂಘನೆ ಮಾಡಿದ್ದಾರೆ ಅದ್ರ ಬಗ್ಗೆ ಅಂತ ವಿವರವಾಗಿ ಎಲ್ಲ ಓದಕ್ಕಾಗಲ್ಲ, ಯಾಕಂದ್ರೆ ಇದು ತುಂಬ ಇದೆ. ಹಂಗಾಗಿ ನಾನು ಹೈಲೈಟ್ ಮಾತ್ರ ಹೇಳ್ತೀನಿ ಮೇಡಮ್. ವರ್ಷಕ್ಕೆ 4 ಬಾರಿ ಗ್ರಾಮ ಸಭೆ ಮಿನಿಮಮ್ ಮಾಡಬೇಕು, ಅಟ್ಲೀಸ್ಟ್ ಒಂದಾದ್ರೂ ಮಾಡಬೇಕು ವರ್ಷಕ್ಕೆ. ಇದುವರೆಗೂ ಗ್ರಾಮ ಸಭೆಯಲ್ಲಿ ಎಷ್ಟು ಮಾಡಿದಾನು?
1 ಗ್ರಾಮ 5 ವರ್ಷದಲ್ಲಿ ಮಾಡ್ತಿದ್ದಾರೆ. ಮಾಡಿದಲ್ಲಿ ಏನು ಉಲ್ಲಂಘನೆ ಆಗಿದೆ ಅನ್ನೋದನ್ನ ಅದರಲ್ಲಿ ಏನು ಮಾಡಿದ್ದಾರೆ ನೆಕ್ಸ್ಟ್ ಮೇಡಮ್, ಈಗ ಲಾಸ್ಟ್ 18ನೇ ತಾರೀಕು ಇಲ್ಲಿ ಇದೇ ಪ್ಲೇಸಲ್ಲೇ ಗ್ರಾಮ ಸಭೆ ಮಾಡಿದ್ರು, ಡಿಸೆಂಬರ್ 18ನೇ ತಾರೀಕು. ಅವತ್ತೇನು ಮಾಡಿದರು, ನಾವು ಈ ಥರ ಲೀಸ್ಟ್ ಕೊಡ್ತಾಯಿದ್ದೀವಿ, ಫಲಾನುಭವಿಗಳ ಸೈಟ್ ಹಂಚಿಕೆ ಮಾಡ್ತಾಯಿದ್ದೀವಿ, ಈ ಥರ ಲೀಸ್ಟ್ ಇದೆ ಅಂತ ಅಂದ್ಬಿಟ್ಟು ನಾವು ತೋರಿಸ್ತೋ. ಈ ಥರ ನಮ್ಗೆ ವಾಟ್ಸಪ್ಪಲ್ಲಿ ಬಂದಿತ್ತು, ಈ ಥರ ಲೀಸ್ಟ್ಗಳು ಯಾರ್ಯಾರ್ದಿದ್ದಾವೆ ಅಂತ ಒಂದು ಪಟ್ಟಿ ಬಂದಿತ್ತು. ಆ ಪಟ್ಟಿ ಇದು ನಿಜನ ಸುಳ್ಳ ಅಂತ ಕೇಳ್ದು. ಅದಕ್ಕೇನಂದ್ರು, ಇದು ಪಟ್ಟಿನೇ ಅಲ್ಲ, ಇದು ಯಾರೋ ಸುಳ್ಳು ಪಟ್ಟಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದು. ಆಮೇಲೆ ಇಲ್ಲಿ ರಾಮಂದ್ರದ್ದು ಪ್ರಾಬ್ಲಮ್ ಆಗೈತಲ್ಲ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದು. ಇಲ್ಲಿ ನಮ್ಮ ಸಮಸ್ಯೆಗಳನ್ನ ಅವ್ರು ಆಲಿಸಲಿಲ್ಲ, ಡೈರೆಕ್ಟ್ ಏಕೆ ಏನು ಮಾಡೋದು, ಸೈನ್ ಮಾಡಿಸ್ಕೊಂಡು ಒಂಟೆ ಹೊರಟು ಬೇಗ ಬುಕ್ ಮುಚ್ಚಿ ಅಂದ್ಬಿಟ್ಟು ಬುಕ್ ಮುಚ್ಕೊಂಡು ಹೊರಟೋದ್ರು. ಅದು ಪ್ರತಿಯೊಂದು ವಿಡಿಯೋ ಚಿತ್ರೀಕರಣ ನಮ್ಮ ಹತ್ರ ಇದೆ. ರಿಕ್ವೆಸ್ಟ್ ಕೊಡ್ರಿ ಅವ್ರಿಗೆ, ನೀವು ಬಂದು ಮಾತಾಡ್ರಿ, ಮುಂದಕ್ಕೆ ಕೇಳ್ಕತ್ತಾರ ನಾವು. ಇದು ಸೈನ್ ಮಾಡಿಸ್ಕೊಂಡು ಈಗ ನೀವ್ ಹೇಳ್ಬಿಡಿ, ಆಮೇಲೆ ಅವ್ರು ಮಾತಾಡ್ತಾರೆ. ನೀವು ಮಾತಾಡಿ, ನಿಮ್ಮ ನೀವ್ ಹೇಳ್ಬಿಡಿ ಫಸ್ಟ್. ಅದ್ರಲ್ಲಿ 2 ಪೇಜ್ ಖಾಲಿ ಬಿಟ್ಟಿದ್ರೆ ಅದ್ ನೋಡಿದ್ರೆ ಅಣ್ಣ 2 ಪೇಜ್ ಖಾಲಿ ಬಿಟ್ಕೊಂಡು ಹೋದ್ರು. ಆಮೇಲೆ ಪೊಲೀಸ್ ಸೈನ್ ಮಾಡ್ತಾರೆ. ಹೇಳಿ ಅಣ್ಣ ನೀವು. ಅದಾದ್ಮೇಲೆ ಮೇಡಮ್ ನೆಕ್ಸ್ಟ್ ಸೊಸೈಟಿಲಿ ಕೊಟ್ಟಿದ್ದಾರೆ, ಯಾವುದೋ ಮಾಹಿತಿಗಳು ಜನಗಳಿಗಿಲ್ಲ. ಅದು ಅನ್ಅಫಿಷಿಯಲ್ ಆಗಿ ಜನಗಳು ಒಬ್ಬರಿಂದ ಒಬ್ರು ಹರಡಿ ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅದು ಜನಗಳ ಪ್ಲೇಸ್ಗಳಲ್ಲಿ ಯಾವುದೇ ರೀತಿ ಮಾಹಿತಿಗಳು ಕೊಟ್ಟಿಲ್ಲ, ಎಲ್ಲಿ ಸೈಟ್ ಅನಿಸ್ತಿದ್ದೀವಿ ಅಂತ ಯಾರಿಗೂ ಗೊತ್ತೇ ಇಲ್ಲ ಲೀಗಲ್ ಆಗಿ. ಅದಾದಮೇಲೆ ನಾನು ಸೊಸೈಟಿ ಹತ್ರ ಅರಳಿ ಗ್ರಾಮ ಸಭೆ ಮಾಡಿದ್ರಲ್ಲ, ಅವಾಗ ನಾವು ಕೇಳ್ದೋ, ನೀವು ಹಂಚ್ತಾ ಇದ್ದೀರಲ್ಲ, ಇಲ್ಲಿ ಫಸ್ಟ್ ಪಟ್ಟಿ ಏನು ಮಾಡಬೇಕು, ಇವರು ಜನವರಿಯಿಂದ ಪ್ರತಿ ವರ್ಷ ಜನವರಿಲಿ ಯಾರ್ಯಾರಿಗೆ ನಿವೇಶನ ರಹಿತ, ವಸತಿ ರಹಿತ ಪಟ್ಟಿ ಮಾಡಬೇಕು ಪ್ರತಿ ವರ್ಷ. ಇವರು ಯಾವುದೇ ರೀತಿ ಪಟ್ಟಿ ಮಾಡಿಲ್ವಲ್ಲ, ಪಟ್ಟಿಯಲ್ಲಿ ಅಂದಕ್ಕೆ ಪಟ್ಟಿ ನಮ್ಮ ಹತ್ರ ಇದೆ ಅಂತಂದ್ರು. ಯಾವುದೇ ರೀತಿ ಹೊರಡಿಸಿಲ್ಲ ಅವರು. ಪ್ರತಿ ವರ್ಷ ಜನವರಿಲಿ ಅವರು ಪಟ್ಟಿ ಮಾಡಬೇಕಿತ್ತು. ಪಟ್ಟಿನ ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಗ್ರಾಮ ಸಭೆಯಲ್ಲಿ ಅನೌನ್ಸು ಮಾಡಿಲ್ಲ. ಅದು ಮೊದಲೇನು ಮಾಡಿರೋದು. ಆಮೇಲೆ ನಮ್ಮೂರಲ್ಲಿ ಗ್ರಾಮ ಠಾಣಾ ಜಾಗ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ ಇನ್ನೂ. ಅದನ್ನ ಸರ್ವೆ ಮಾಡಿ ಹೇಳ್ದು ಅರ್ಹ ಫಲಾನುಭವಿಗಳು ಯಾರು ಅವ್ರಿಗೆ ಇದು ಮಾಡ್ಬೇಕು. ಆಮೇಲೆ ಮೇಡಮ್ ಮನೆ ಸರ್ವೆ ಮಾಡಬೇಕು ಮೊದಲಾಗ್ಲಿ. ಈಗ ಕಟೇರಿ ಗ್ರಾಮ ಪಂಚಾಯತಿ ಆಗ್ಬೋದು, ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ಏನು ಮಾಡೋರೆ, ಈಗ ಬಿಲ್ ಕಲೆಕ್ಟರ್, ವಾಟರ್ ಮ್ಯಾನ್ ಮುಖಾಂತರ, ಪಂಚಾಯತಿ ಸಿಬ್ಬಂದಿ ಮುಖಾಂತರ ಮನೆ ಸರ್ವೆ ಮಾಡಿಸ್ತಾರೆ. ಯಾರು ಬಾಡಿಗೆಗಿದ್ದಾರೆ, ಯಾರು ಎಷ್ಟು ವರ್ಷದ ಮನೇಲಿ ಬಾಡಿಗೆಗಿದ್ದಾರೆ, ಅವರ ಕುಟುಂಬಸ್ಥರಲ್ಲಿ ಏನು ಇರಬಾರ್ದು ಅಂತ ನಿಯಮ ಇದೆಯಲ್ಲ, ಅದ್ರ ಪ್ರಕಾರ ಯಾರು ಅವರೇ ಅದ ಪಟ್ಟಿ ಮಾಡ್ಕೊತಾರೆ. ಆ ಪಟ್ಟಿ ತಗೊಂಡು ಏನು ಮಾಡ್ತಾರೆ, ಗ್ರಾಮಸ್ಥರನ್ನೆಲ್ಲ ಒಂದು ಕಡೆ ಸೇರಿಸಿ, ಗ್ರಾಮಸ್ಥರು ಎಲ್ಲರೂ ಒಪ್ಪಿಗೆ ಮೇರೆಗೆ ಇವರು ಕೊಡಬಾರ್ದು ಅನ್ನೋ ಥರದಲ್ಲಿ ಗ್ರಾಮಸ್ಥರು ಒಪ್ಪಿಗೆ ಮೇಲೆ ಕೊಡ್ತಾರೆ ನಿವೇಶನ. ಅದು ಕೊಡಬಾರ್ದು ಅನ್ನೋದು ಗೊತ್ತಾಗೇ ಇರ್ತದೆ. ಅದನ್ನ ಆ ಥರ ಮಾಡಬೇಕು. ಬಟ್ ಇಲ್ಲಿ ಆ ಥರ ಮಾಡಿಲ್ಲ. ಮತ್ತೆ ರಾಜೀವ್ ಗಾಂಧಿ ವಸತಿ ನಿಗಮ ಮಾರ್ಗಸೂಚಿ ಮನೆ ಸರ್ವೆ ಮಾಡಿಲ್ಲಪ್ಪ ಏನು. ಪ್ರತಿ ವರ್ಷ ಜನವರಿಯಲ್ಲಿ ಮಾಡಲೇಬೇಕಿತ್ತು. ಜನವರಿಯಲ್ಲಿ ಮಾಡಿ ಗ್ರಾಮ ಸಭೆಯಲ್ಲಿ ಅನೌನ್ಸ್ ಮಾಡಬೇಕಿತ್ತು. ಅನೌನ್ಸ್ ಮಾಡಿಲ್ಲ, ನಮ್ಗೆ ಯಾವುದೇ ರೀತಿ ಪಟ್ಟಿ ಸಿಕ್ಕಿಲ್ಲ. ಡೈರೆಕ್ಟ್ ಆಗಿ ಏನು ಮಾಡಿದ್ರು, ಇವರಿಗೆ ನಾವು ಲೀಸ್ಟ್ನ ಅನೌನ್ಸ್ ಮಾಡ್ತಾ ಇದೀವಿ ಸೈಟ್ಗಳನ್ನ ಅಂದ್ಬಿಟ್ಟು ಅನೌನ್ಸ್ ಮಾಡ್ಕೊ ಬಂದ್ರು. ನಾವು ಅವಾಗ ಏನು ಮಾಡಿದೆ, ನೀವು ಯಾವುದೋ ಅನೌನ್ಸ್ ಮಾಡಿಲ್ಲ, ನಮ್ಗೆ ಗೊತ್ತೇ ಇಲ್ಲ, ಇದು ನೀವು ಕೊಟ್ಟಿರೋದು ಅನರ್ಹರಿಗೆ ಕೊಟ್ಟಿದ್ರಲ್ಲ ಅಂತ ಇದು ಮಾಡೋದಕ್ಕೆ ನೆಕ್ಸ್ಟ್ ಬ್ಯಾಚಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಅಲ್ಲದೆ ಪಟ್ಟಿಲಿ ಏನು ಮಾಡಿದ್ದಾರೆ ಅಂದರೆ ಮೇಡಮ್, ನಮ್ಮ ವಾಟ್ಸಪ್ಪಲ್ಲಿ ನೀವು ಅನೌನ್ಸ್ ಮಾಡಿದ್ರೆ ತೋರಿಸಿದ್ರಲ್ಲ, ವಾಟ್ಸಪ್ಪಲ್ಲಿ ತೋರಿಸ್ತೋ ಇದೇ ಪಟ್ಟಿನ ಅಂದದಕ್ಕೆ, ಇಲ್ಲ ಅಂತಂದ್ರೆ ಇಲ್ಲಿ ನೋಡ್ರೆ ಇದೇ ಪಟ್ಟಿನ ಅನೌನ್ಸ್ ಮಾಡ್ತಿದ್ರಲ್ಲ ಅಂದದಕ್ಕೆ ಅವಾಗ ಏನು ಮಾತಾಡಲಿಲ್ಲ ಅವರು. ಅದಾದ್ಮೇಲೆ ಏನು ಮಾಡಿದ್ದಾರೆ, ಆ ಪಟ್ಟಿಲಿ ಏನು ಮಾಡಿದ್ರು, ನಮಗೆ ಸಿಕ್ಕಿರೋ ಪಟ್ಟಿಲಿ ಅರಳಳ್ಳಿಯವ್ರನ್ನ ಕೆನ್ನಾಳವ್ರನ್ನ ಅರಳಳ್ಳಿ ಅಂತ ಹಾಕಿ ಹಿಂಗೆ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಯಾರು ಅಂತಾನೆ ಗೊತ್ತಿಲ್ಲ. ಅಲ್ಲಿರೋರೇ 80% ಅನರ್ಹರ ಇದ್ದಾರೆ. ಅದಕ್ಕೆ ನಾವು ಪ್ರಶ್ನೆ ಮಾಡೋದಕ್ಕೆ ಏನಂತಂದ್ರೆ ನೆಕ್ಸ್ಟ್ ಬ್ಯಾಚಲ್ಲಿ ಕೊಡ್ತೀವಿ, ಈ ಥರ ನಮಗೆ ಆನ್ಸರ್ ಬಂತು. ಹಂಗಾಗಿ ಕಂಪ್ಲೀಟ್ ಆಗಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಮೇಡಮ್, ಅರ್ಹರನ್ನ ಗುರುತಿಸುವಲ್ಲಿ, ಆಕ್ಷೇಪಣೆಗಳನ್ನು ಆಲಿಸುವಲ್ಲಿ ಮಾರ್ಗಸೂಚಿಯ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ. ಸಾರ್ವಜನಿಕರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ರಹಸ್ಯವಾಗಿ ಫಲಾನುಭವಿಯ ಆಯ್ಕೆ ಪ್ರಕ್ರಿಯೆ ನಡೆದಿರುವುದು ಮಾರ್ಗಸೂಚಿಯ ಆಶಯಕ್ಕೆ ವಿರುದ್ಧವಾಗಿರುವುದರಿಂದ ಈ ಯೋಜನೆಯ ಪ್ರಕ್ರಿಯೆಯು ಸಂಪೂರ್ಣ ಅಮಾನ್ಯವಾಗಿರುತ್ತದೆ ಮತ್ತು ಯಾವುದೇ ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸದೆ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿರ್ತಾರೆ ಇವರು. ಮೇಡಮ್, ನಮ್ಗೆ ಯಾವುದೇ ರೀತಿ ಲೇಔಟ್ ಇಲ್ಲಿದೆ, ಇದಕ್ಕೆ ಏನಪ್ಪ ಅದು ಗ್ರಾಮ ಠಾಣಾ ಜಾಗ ಇಲ್ಲಿದೆ ಅಂತ ಸರ್ವೆ ನಂಬರ್ ಹಾಕಿಲ್ಲ, ನಮಗೆ ಗುರುತಿಸ್ಕೊಟ್ಟಿಲ್ಲ. ಅವ್ರಾಗ ಲೇಔಟ್ ಅದೇ ಅನುಮೋದಿತ ನಕ್ಷೆ ಅಂತ ಬರುತ್ತಲ್ಲ ಮೇಡಮ್, ಅನುಮೋದಿತ ನಕ್ಷೆನ ನಮ್ಮ ಜನಗಳಿಗೆ ಕೊಟ್ಟೇ ಇಲ್ಲ, ಅದನ್ನ ಅನೌನ್ಸು ಮಾಡಿಲ್ಲ, ಏನು ಮಾಡಿಲ್ಲ ನಮಗೆ. ಆಮೇಲೆ ಯಾವ್ದು ಮೇಡಮ್, ಆಯ್ಕೆ ಮಾಡಿರೋ ಪಟ್ಟಿ ಅನರ್ಹರಿಗೆ ಸಿಕ್ಕಿದೆ, ಪಟ್ಟಿ ಒಬ್ರು ಕಂಪ್ಲೇಂಟ್ ಮಾಡಿದ್ರು. ಪಟ್ಟಿ ನಿಮ್ಗೆ ಪಟ್ಟಿ ಎಲ್ಲಿ ಸಿಕ್ಕಿದೆ ನೋಡಿ, ಗ್ರಾಮ ಪಂಚಾಯತಿ ಒಬ್ರು ಅದಕ್ಕೆ ಅಂತಾನೆ ಇಲ್ಲಿ ನೋಡಿ, ನಿನ್ನೆ ಒಬ್ರು ಕಂಪ್ಲೇಂಟ್ ಮಾಡಿದ್ದಾರೆ ಮಂಜುನಾಥ್ ಅಂತ ಹೇಳಿ. ಅವ್ರದ್ದು ಪಟ್ಟಿ ಹೆಸರಲ್ಲಿದೆ, ಅವ್ರ ಪಟ್ಟಿಲಿರೋ ಅವ್ರ ಆಸ್ತಿ ವಿವರ ಇದು. ಇವರೊಬ್ಬರು ಇಲ್ಲ ಇದ್ದಾರೆ ಅವರು. ಇವ್ರು ಯಾವ ಥರ ದೃಢೀಕರಿಸಿ ಇವರು ವೆರಿಫಿಕೇಶನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮೇಡಮ್ ನಮಗಂತೂ. ಇದು ಒಂದು ಇದೇ ಥರ ಇದರಲ್ಲಿ ಕಂಪ್ಲೀಟಾಗಿ ಯಾವುದನ್ನು ವೆರಿಫೈ ಮಾಡಿಲ್ಲ. ಜನಗಳ ಮುಂದೆ ಅನೌನ್ಸ್ ಮಾಡಿದಾಗ, ಆಕ್ಷೇಪಣೆ ಮಾಡಿದಾಗ ಇತ್ಯರ್ಥ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ. ಅದು ನಿಯಮ ಉಲ್ಲಂಘನೆ ಮಾಡ್ದಂಗೆ ಅದು ಆಗುತ್ತೆ ಮೇಡಮ್. ಯಾವುದನ್ನು ಇತ್ಯರ್ಥ ಮಾಡಿಲ್ಲ ಅವರು ನಮಗೆ. ಅವರು ಈಗ ಪಟ್ಟಿ ನಿಮ್ಮ
ಹತ್ರ ಇದೆಯಾ ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ಪಟ್ಟಿದೆ ಸಿಕ್ಕಿಲ್ಲ ಅಂತ ಹೇಳ್ತಿದಾರಲ್ಲ ಇವರು ಸಿಕ್ಕಿರೋರ್ದು, ಇವ್ರು ಅನೌನ್ಸ್ ಮಾಡಿರೋರ್ದು ಅನೌನ್ಸ್ ಮಾಡಿರೋದೇ ಇಲ್ಲೇ ಇದೆ ನೋಡಿ ಮೇಡಮ್. ಅದಕ್ಕೆ ನಾವೇನ್ ಮಾಡಿದೀವಿ, PDOದಾಗ ಅರ್ಜಿ ಕೊಟ್ಟು ಎಲ್ಲರನ್ನು ಕರೆಸಿ ಇಲ್ಲಿ ಜನಗಳು ಒಪ್ಕೋಬೇಕು ಅವ್ರು ಕೊಡ್ಬೋದು ಅಂತ, ನಾವು ಒಪ್ಕೊಳ್ಳೋದಲ್ಲ. ಇಲ್ಲಿದೆ ಮೇಡಮ್ ಈ ಕಡೆ ಇದು ಒಬ್ಬೊಬ್ರು ಮಾತಾಡ್ರಿ ಬರ್ದಿರೋರು ಇವಾಗ ನಿವೇಶನ ಇದು ನಮ್ಗೆ ಒಪ್ಪಿಗೆ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ನಾವು ತಾಲೂಕ್ ಪಂಚಾಯತಿಂದನೇ ಒಂದು ಟೀಮ್ ಮಾಡ್ತೀವಿ. ಟೀಮ್ ಮಾಡಿ ಇಷ್ಟು ಏನು ಆಶ್ರಯ ವಸತಿ ಯೋಜನೆಯಡಿ ಏನು ನಿವೇಶನ ರೈತರಿಗೆ ಕೊಟ್ಟಿದ್ದಾರಲ್ಲ ಅದಕ್ಕೆ ಇಲ್ಲ ಅವ್ರು ಅರ್ಹರಲ್ಲ ಅನರ್ಹರು ಅನ್ನೋದನ್ನ ನಮ್ಮ ಕಮಿಟಿ ತೀರ್ಮಾನ ಮಾಡ್ತಾರೆ. ಜಾಗೃತ ಕಮಿಟಿ ವಿಜಿಲೆನ್ಸ್ ಮಾಡ್ತೀವಿ ನಾವು ನಮ್ಮ ಟಿಪಿಯಿಂದ ಇಬ್ಬರುಗಳನ್ನ ಅದ್ರ ಬಗ್ಗೆ ಗೊತ್ತಿರೋರ ಬಗ್ಗೆ ಮಾಡ್ಬಿಟ್ಟು ಕಳಿಸ್ತೀವಿ. ಇದು ಯಾಕೆಂದ್ರೆ ಏಕಾಏಕಿ ಇವತ್ತು ನೀವು ಹೇಳ್ತಿರೋ ದೂರುಗಳನ್ನ ನಾನು ಈಗಲೇ ಸಮಸ್ಯೆಗಳನ್ನ ಬಗೆಹರಿಸೋಕ್ಕಾಗಲ್ಲ. ಅದು ಸರಿನಾ ತಪ್ಪಾ ಅನ್ನೋದಕ್ಕೆ ಪರಿಶೀಲಿಸಬೇಕು. ನಮಗೂ ಕೆಲವೊಂದು ಸ್ವಲ್ಪ ಕಾಲಾವಕಾಶ ಬೇಕು. ಅದಕ್ಕೆ ಕಾಲಾವಕಾಶ ಕೊಡಿ, ನಾನು ಪರಿಶೀಲನೆ ಮಾಡಿ ಅದಕ್ಕೆ ರಿಪೋರ್ಟ್ನ ನಾವು ಕೊಡ್ತೀವಿ. ಬೌಂಡ್ರಿ ಫಿಕ್ಸ್ ಆದ್ರೆ ಆಟದ ಮೈದಾನ, ಬೆಳವಣಿಗೆದಲ್ಲೂ ಕನಿಷ್ಠ 3 ಜಾಗಗಳ ಸಿಮೆಂಟ್ ಕಣ ಮತ್ತು ಸಾರ್ವಜನಿಕ ಸ್ಮಶಾನಕ್ಕೆ ಜಾಗ, ಇದಕ್ಕೆ ಮೊದಲನೇ ಆದ್ಯತೆ ಕೊಡಿ. ಎರಡನೇದಾಗಿ ನಮ್ಮ ಏನು ಗ್ರಾಮದ ಈಗ ಪಟ್ಟಿ ಮಾಡಿದಿರಿ ಅದು ಅನರ್ಹವಾಗಿದೆ. ಈಗ ಸುಮಾರು ಜನ ಸಿಗದೇ ಇದ್ದವರೆಲ್ಲ ಬಂದವ್ರೆ, ಅವ್ರನ್ನು ಗಣನೆಗೆ ತಗೊಂಡು ನೆಕ್ಸ್ಟ್ ಮರು ಆಯ್ಕೆ ಮಾಡಬೇಕು, ಮರುಪಟ್ಟಿ ಮಾಡಬೇಕು. ಅದನ್ನ ಆಯ್ಕೆ ಯಾವ ತರ ಆಗ್ಬೇಕು ಅಂದ್ರೆ ಪಾರದರ್ಶಕವಾಗಿ ನಮ್ಮ ಗ್ರಾಮದ ರಾಮ ಮಂದಿರದ ಆವರಣದಲ್ಲಿ ಎಲ್ಲಾರನ್ನೂ ಕರೆದಿ ಯಾರು ಈಗ ಕರಿತೀವಿ ಅವ್ರ ಹೆಸರನ್ನ ಅವ್ರು ಬರಬೇಕು, ಅವ್ರು ಕೊಡಬಾರ್ದ ಆ ಲೆಕ್ಕಾಚಾರದಲ್ಲಿ ಅವ್ರು ಅರ್ಹ ಇದ್ರೆ ಅವ್ರು ಕೊಡಬೇಕು. ಅವ್ರ ಹೆಸರಲ್ಲಿ ಯಾವ್ದು ಆಸ್ತಿ ಐತೆ ಅಂದ್ರೆ ಅವ್ರು ಡಿಲೀಟ್ ಅಲ್ಲೇ ತೆಗೆದ್ಬಿಡಿ, ಬೇಡ ಆತರ ಯಾರ್ದು ಬೇಡ. ಅದು ಪಾರದರ್ಶಕವಾಗಿ ಆಯ್ಕೆ ಮಾಡಬೇಕು. ಅದನ್ನ ಇದಿಷ್ಟು ಕೆಲಸ ಮಾಡಿ ನಮ್ಗೆ ಊರಿಗೆ ನೀವು ಅನುಕೂಲ ಮಾಡ್ಕೊಡಿ ಮೇಡಮ್. ಸರಿನಪ್ಪ? ಅಷ್ಟೆಲ್ಲ ಮಾಡಾದ್ಮೇಲೆ ಹಿಂದೆ ಎಷ್ಟು ಅರ್ಜಿ ಕೊಟ್ಟಾರ ಅವ್ರನ್ನ ಆಯ್ತಾನಿಲ್ಲ, ಇವ್ರನ್ನ ನಂಬರ್ ಕೋರಿಕೆಲ್ಲ ಕರೆಕ್ಟ್ ಕೊಟ್ಟರೆಲ್ಲ ಸೆಲೆಕ್ಟ್ ನಾವು ಸ್ಮಶಾನಕ್ಕೆ ಜಾಗ ಕೊಟ್ಟಿದ್ರೆ ಒಂದ್ ವೇಳೆ ಕೊಟ್ಟಿದ್ರೆ ಈಗಾಗಲೇ ನಾವು ಅದನ್ನ ಅಭಿವೃದ್ಧಿ ಮಾಡ್ತೀವಿ. ಹಂಗಂದ್ರೆ ಅವ್ರು ಕೊಡ್ಬೇಕು. ಅದು ಇವ್ರು ಬೆಳಿಕಿಲ್ಲಪ್ಪ, ನಿಮ್ಗೆ ಅರ್ಥ ಆಗಲ್ಲ. ಜಾಗ ಜಾಗನ ಹ್ಯಾಂಡ್ ಓವರ್ ನಾವು ಮಾಡಿದ್ರೆ ನಾವು ಅದನ್ನ ಅಭಿವೃದ್ಧಿಪಡಿಸ್ತೀವಿ. ಯಾರು ಗೊತ್ತಾ ಮೇಡಮ್? ಮೇಡಮ್ ಇದು ಚರಂಡಿ ಶುದ್ಧೀಕರಣ, ಇದು ಹಿಂಗೋ ಘಟಕ ಅಂತ ಮಾಡಿರೋದು ನೋಡಿ. ಹಿಂಗಾಗಿ ನೀರು ಕಾಣಿಸ್ತಾನೆ ಇಲ್ಲ, ಅಲ್ಲಿ ಮಾಡಿದ್ದಾರೆ. ಹಿಂದೆಗಡೆ ಹಾಸ್ಪಿಟ್ಲ್ ಇದೆ, ಹಾಸ್ಪಿಟ್ಲ್ ಪಕ್ಕ ಮಾಡಿದ್ದಾರೆ. ಇಲ್ಲಿ ಮೇಡಮ್ ಒಂದೇ ನಿಮಿಷ ಹೋಗ್ಬೋದು. ಅಲ್ಲಲ್ಲ ಇಲ್ಲಿ ಇದ್ರ ಮೇಲೆ ಬರ್ಬೋದು, ಇದ್ರ ಮೇಲೆ ಈ ಕಡೆ ಬರ್ಬೋದು. ಹಿಂದೆಗಡೆ ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ. ಈಗ ಅಲ್ಲಿ ಕಾಮಗಾರಿ ಮಾಡಿದ್ಮೇಲೆ ಬೋರ್ಡ್ ಹಾಕ್ಬೇಕಲ್ಲ ಮೇಡಮ್. ಅಂದ್ರೆ ಇದು ಏನು ಅಂತ ಜನಗಳು ಗೊತ್ತಿರಲ್ಲ. ಇವರು ಹಾಸ್ಪಿಟ್ಲವರು ನೀರೆಲ್ಲ ತುಂಬುತ್ತಿದೆ, ಇವರು ಇಲ್ಲಿ ಇದು ಮಾಡಕ್ಕೋಸ್ಕರ ಮಣ್ಣಿಲ್ಲ ಅದಕ್ಕೆ ಬಿಟ್ಟಿದ್ದಾರೆ. ಇದು ಪೈಪ್ ಹೊಡೆದಾಗಿ ಇವ್ರು ತುಂಬಿದೆ. ಬೋರ್ಡ್ ಇತ್ತು, ನಾವೇ ಇಲ್ಲಿ ಕೆಲಸ ಮಾಡ್ತಿತ್ತು. ಬೋರ್ಡ್ ಇತ್ತು, ಅವಾಗ ಹೊಡೆದಾಗಿದೆ. ಇಲ್ಲೇ ಮಾಡಿದ್ರೆ ಜನಗಳು ಇಲ್ಲೇ ಇದ್ರೆ ಅವ್ರು ಹೆಂಗಿರ್ತಾರೆ? ಸೊಳ್ಳೆ ಕಟ್ಟಾಗಿರಲ್ವಾ? ಹಿಂಗೆ ಮಾಡ್ತಾರೆ. ಬೋರ್ಡ್ ಮಾಡ್ಬೇಕಾದ್ರೆ ಕೆಲಸ ಇತ್ತು. ಮರು ಆಯ್ಕೆ ಮಾಡಿ ಕೊಟ್ಟು ಇದು ಮಾಡಿ ಮೇಡಮ್. ದಯವಿಟ್ಟು ರಿಜಿಸ್ಟರ್ ಕಾಪಿ ತಗೊಳ್ತೀವಿ ಮೇಡಮ್.